ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಅತಿ ಕಾವೇರಿ. ಹೇಗಿದ್ದೀರೆಲ್ಲರೂ? ಆರಾಮಿದ್ದಿರಲ್ಲ? ಇವತ್ತೊಂದು ರೆಡ್ಮೀಡ್ ಟಾಪ್ಗೆ ಹೇಗೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಬನ್ನಿ. ವಿದೌಟ್ ಸ್ಲೀವ್ಸ್ ಇದೆ, ಸ್ಲೀವ್ಸು ಅದರಲ್ಲೇ ಇರುತ್ತಲ್ಲ. ಸೊ ಮೊದಲು ಅದನ್ನು ತೊಗೊಳ್ಳೋಣ. ನೋಡಿ, ಒಂದು ಸ್ಟಿಚ್ ಹಾಕಿರ್ತಾರೆ ಅದಕ್ಕೆ. ಸೊ ಸ್ಲೋಲಿ ರಿಮೂವ್ ಮಾಡಿಕೊಳ್ರಿ. ಟಾಪು ಸ್ಲೀವ್ಸು ವಿದೌಟ್ ಸ್ಟಿಚ್ ಇರುತ್ತೆ. ಕಟ್ಟಿಂಗು ಮಾಡಿರೋದೆಲ್ಲರೂ ನೋಡಿ, ಅಂಚಿನ ಸ್ಟಿಚ್ ಆಗಿರೋದಲ್ಲ. ಸೊ ಫಸ್ಟ್ ಅಂಚಿ ಸ್ಟಿಚ್ ಮಾಡಿಬಿಡೋಣ. ಸೊ ಅಂಚನ ಎರಡು ಹೊಲಿಗೆ ಹಾಕಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ನಿಮಗೆ ಯಾವ ಅಳತೆಯಲ್ಲಿ ಬೇಕಲ್ಲ ಆ ಅಳತೆಲಿ ಕಟ್ ಮಾಡ್ಕೋಬೇಕಾಗ್ತದೆ. ಫಸ್ಟ್ ಅಂಚು ಸ್ಟಿಚ್ ಮಾಡಿಬಿಡೋಣ, ಆಮೇಲೆ ಕಟ್ಟಿಂಗ್ ಹೇಳ್ತೀನಿ. ನೋಡಿ, ಸೊ ಈ ಸ್ಲೀವ್ಸು ಲೆಂತ್ ನಮ್ಗೆ ಕರೆಕ್ಟ್ ಅದ. ಕಸ್ಟಮರ್ ಇಷ್ಟೇ ಇರಲಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಕಟ್ ಮಾಡಲ್ಲ. ಜಸ್ಟ್ ನಾನು ನಿಮ್ಗೆ ಶೇಪ್ ತೋರಿಸ್ತೀನಿ. ಎರಡು ಸ್ಲೀವ್ಸು ಈ ರೀತಿ ಅಂಚು ಹೊಲ್ಕೊಳ್ಳೇಬೇಕು. ನೀವು ಒಂದು ಸ್ಟಿಚ್ ಆದರೂ ಹಾಕಿ, ಎರಡು ಸ್ಟಿಚ್ ಆದರೂ ಹಾಕಿ ನಡೀತದೆ. ಸೊ ಎರಡು ಸ್ಲೀವ್ಸ್ ಹಿಂಗೆ ಜೋಡಿಸ್ಕೊಂಡು ಫೋಲ್ಡ್ ಮಾಡಿಕೊಡ್ರಿ, ಅಂದರೆ ಒಂದೇ ಅಳತೆಯಲ್ಲಿ ಕಟ್ ಆಗ್ತಾವೆ. ಸೊ ನಾನು ಜಸ್ಟ್ ಶೇಪ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಕಡೆ ಬಟ್ಟೆ ಜಾಸ್ತಿ ಇತ್ತಪ್ಪ ಅಂದ್ರೆ ಅಳತೆ ಹಾಕ್ಕೊಳ್ರಿ, ಅಳತೆ ಹಾಕ್ಕೊಂಡು ಕಟ್ ಮಾಡಿರಿ. ಜಸ್ಟ್ ಶೇಪ್ ಮಾಡ್ತಾಯಿದ್ದೀನಿ ನೋಡಿ, ಓಕೆನಾ? ಸೆಂಟ್ರ್ ನಾಚ್ ಮಾರ್ಕ್ ಹಾಕ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಅಂದರೆ ಕರೆಕ್ಟಾಗಿ ಶೇಪ್ನಲ್ಲಿ ಕೂಡ್ತದೆ ಸ್ಲೀವ್ಸ್. ಸೊ ಇದು ರೆಡ್ಮೀಡ್ ಟಾಪ್ ಇರೋದ್ರಿಂದ ಇದಕ್ಕೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಇರಲ್ಲ ಸ್ಲೀವ್ಸ್ಗೆ. ಅದು ತಲೆ ಕೆಡಿಸ್ಕೊಬೇಡ್ರಿ. ಸೊ ಆ್ಯಸ್ ಇಟ್ ಇಸ್ ಹೆಂಗೆ ಇರ್ತದಲ್ಲ ಹಂಗೆ ಅಟ್ಯಾಚ್ ಮಾಡೋದು. ಫ್ರಂಟ್ ಆ್ಯಂಡ್ ಬ್ಯಾಕ್ ಇರಲ್ಲ. ಸೊ ಸ್ಲೀವ್ಸ್ಗೂ ಫ್ರಂಟ್ ಆ್ಯಂಡ್ ಬ್ಯಾಕ್ ಶೇಪ್ ಕೊಡಬೇಡ್ರಿ. ನಾರ್ಮಲಿ ಸ್ಲೀವ್ಸ್ ನಾವು ಮೇಲಿಂದ ಹಚ್ಕೋತೀವಿ. ರೆಡ್ಮೀಡ್ ಸ್ಲೀವ್ಸ್ಗೆ ಒಳಬದಿಯಿಂದ ಹಾಕ್ಕೋಬೇಕು. ನೋಡಿರಿ, ಈ ರೀತಿ ಒಳಗಡೆ ಸ್ಲೀವ್ಸ್ ಇಟ್ಕೊಳ್ಳಿ. ಟಾಪ್ ಮ್ಯಾಗಿರಲಿ, ಸ್ಲೀವ್ಸ್ ಕೆಳಗಡೆ ಇರಲಿ. ಸೊ ಶೋಲ್ಡ್ರ್ ಪಾಯಿಂಟಿಂದ ಸ್ಲೀವ್ಸ್ ಎಲ್ಲಿ ತನಕ ಕೂಡ್ತದೆ ಒಂದು ಸ್ವಲ್ಪ ಅಳತೆ ಮಾಡ್ಕೊರಿ. ಕೆಲವೊಂದು ಸಲ ಸ್ಲೀವ್ಸ್ ತುಂಬ ದೊಡ್ಡದಿರ್ತದೆ, ಅಳತೆ ಮಾಡ್ಕೊಂಡ್ಬಿಡಿ. ಜಸ್ಟ್ ಹಂಗೆ ನೋಡ್ಕೊಳ್ಳಿ, ಅಂದಾಜು ನಿಮ್ಗೆ ಗೊತ್ತಾಗ್ತದೆ. ಈ ರೀತಿ ನೀವು ಮನ್ಯಾಗ ಆರಾಮ್ ಹೊಲ್ಕೋಬೋದು ಇದನ್ನು. ಎಮರ್ಜೆನ್ಸಿ ಟೈಲರ್ ಕಡೆ ಹೋಗಿ ಆಗಲಿಲ್ಲಪ್ಪ, ಮನ್ಯಾಗ ಮಷಿನ್ ಇತ್ತು ಅಂದರೆ ಆರಾಮ್ಲ ಸ್ಟಿಚ್ ಮಾಡ್ಕೋಬೋದು. ಸೊ ಈ ರೀತಿ ನೋಡ್ಕೊಳ್ಳಿ. ನೋಡ್ಕೊಂಡು ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಎಲ್ಲಿಗೆ ತನಕ ಬರ್ತದಲ್ಲ ಸ್ಲೀವ್ ನಿಮ್ಮದು ಅಂದಾಜು ನಿಮ್ಗೆ ಗೊತ್ತಾಗ್ತದೆ. ಈ ರೀತಿ ಸಣ್ಣ ನಾಚ್ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಷ್ಟು ಎಕ್ಸ್ಟ್ರಾ ಅದ ನಮ್ಮ ಕಡೆ ಬಟ್ಟೆ. ಸೊ ಅಲ್ಲಿಂದ ನಾವು ಬೇರೆ ಕಡೆ ಅಟ್ಯಾಚ್ ಮಾಡೋಣ. ನೋಡಿ, ಸ್ಟಿಚ್ ಒಂದೇ ಇದೆ ಇಲ್ಲಿ. ಸೊ ಅದೇ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಬರಲಿ, ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಸ್ಟಿಚ್ ಕಂಡ್ರೆ ಚೆನ್ನಾಗಿ ಕಾಣಿಸಲ್ಲ, ಆಡ್ ಅನ್ನಿಸ್ತದೆ. ಸೊ ಆ ಸ್ಟಿಚ್ ಏನು ಬಂದದ ಟಾಪಿಂದು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಆ ಸ್ಲೀವ್ಸ್ಗೆ ಒಂದು ಸ್ವಲ್ಪ ಮಾರ್ಕ್ ಹಾಕಿದೆ, ಅದು ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ. ಟಾಪ್ದೇನು ಸ್ಟಿಚ್ ಇದೆಲ್ಲ ನೋಡಿರಿ, ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಅಂದರೆ ನೀಟ್ ಕಾಣಿಸ್ತದೆ. ಎರಡೇ ಸ್ಟಿಚ್ ಬಂದುಬಿಟ್ರೆ ಆಡ್ ಅನ್ನಿಸ್ತದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ರೀತಿ ಶೋಲ್ಡ್ರ್ ನಾಚ್ ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ ಶೋಲ್ಡ್ರ್ ಕೂಡಬೇಕು, ಅದು ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಡ್ರಿ. ರೈಟ್ ರೌಂಡ್ ಒಂದೇ ಸ್ಟಿಚ್ ಹಾಕ್ತೀನಿ ನಾನು, ಡಬಲ್ ಸ್ಟಿಚ್ ಏನು ಹಾಕಲ್ಲ. ನಿಮಗೆ ಬೇಕಂದರೆ ಎರಡು ಸ್ಟಿಚ್ ಹಾಕ್ಕೊಳ್ಳಿ. ಒಂದೇ ಸ್ಟಿಚ್ ಇನಫ್, ಸಾಕಾಗ್ತದೆ. ನೋಡಿ, ಮುಗೀತು. ಇಷ್ಟೇ ಸಿಂಪಲ್. ಒಂದು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಒಂದು 10 ರಿಂದ 15 ನಿಮಿಷ ಆದರೆ ಸಾಕಾಗ್ತದೆ. ನೋಡಿ, ಎಂಡಿಗೆ ಬೇಕಾದ್ರೆ ಇನ್ನೊಂದು ಹೊಲಿಗೆ ಹಾಕ್ಕೊಳ್ಳಿ ನೀವು. ನಾನು ಹಾಕ್ತಾಯಿಲ್ಲ, ಹಾಗೆ ಚೆಂದ ಕಾಣಿಸ್ತದೆ. ಅದು ಓಪನ್ ಥರ ಇದ್ದರೆ ಚೆಂದ ಅನ್ನಿಸ್ತದೆ. ನಿಮ್ಗೆ ಬೇಕಿದ್ದರೆ ನೀವು ಹಾಕ್ಕೋಬೋದು. ಇದೇ ರೀತಿ ಇನ್ನೊಂದು ಹಾಕ್ಕೊಂಡ್ಬಿಡಿ ಟಾಪ್ಗೆ. ಸೊ ಎರಡು ಹಾಕಿದ್ದೀನಿ. ಸೈಡ್ ಫಿಟ್ಟಿಂಗ್ ಮಾಡೋಣ. ಎರಡು ಸ್ಲೀವ್ಸ್ ಅಟ್ಯಾಚ್ ಆಯಿತು. ಹಾರ್ಡ್ಲಿ ಒಂದು 15 ಮಿನಿಟ್ಸಲ್ಲಿ ನಿಮ್ಗೆ ಫಿಟ್ಟಿಂಗಾಗಿ ಸ್ಲೀವ್ಸ್ ಅಟ್ಯಾಚ್ ಮಾಡಿಬಿಡ್ತೀರಿ ನೀವು.
ನೋಡಿ ಟಾಪ್ ಈ ರೀತಿ ಹಾಕ್ಕೊಳ್ಳಿ. ಫಿಟ್ಟಿಂಗ್ ಸ್ವಲ್ಪ ಜಾಸ್ತಿ ಅದ ಇದು, ಸೊ ಕಸ್ಟಮರ್ಗೆ ಅಟ್ರಾಕ್ಟ್ ಮಾಡಿಕೊಡೋದು ಜಾಸ್ತಿ ಅದ. ಕೆಲವೊಬ್ಬರು ಸರಿ ಇರ್ತದೆ, ಸ್ವಲ್ಪ ಹಿಡಿದು ಕೊಡ್ರಿ ಅಂತಾರೆ, ಸ್ವಲ್ಪ ಇದು ಜಾಸ್ತಿ ಹಿಡಿಯೋದ ನೋಡಿ. ಅದು ಆಲ್ರೆಡಿ ಟಾಪ್ ಚೆಸ್ಟ್ ರೌಂಡ್ 40 ಅದ, ಬಟ್ ಅವ್ರಿಗೆ ಬೇಕಾಗಿರೋದು 36 ಏನೋ ಬೇಕಿತ್ತು. ಓಕೆ, ಈ ರೀತಿ ಸೆಂಟ್ರ್ ಪಾಯಿಂಟ್ ಹಾಕ್ಕೊಳ್ಳಿ. ಸೆಂಟ್ರ್ ಪಾಯಿಂಟ್ ಹಾಕ್ಕೊಂಡು ಆ ಕಡೆ ಈ ಕಡೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅಳತೆ ಹಾಕ್ಕೊಳ್ಳಿ. ವೇಸ್ಟಿಗೂ ಅಷ್ಟೇ ಸೆಂಟ್ರ್ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಆ ಕಡೆ ಈ ಕಡೆ ಅದು 14 ಬೇಕಿತ್ತು ವೇಸ್ಟ್ ರೌಂಡು, ಸೊ ಆ ಕಡೆ ಈ ಕಡೆ 7 ಹಾಕ್ಕೊಂಡಿದ್ದೀನಿ. ಜಸ್ಟ್ ಲೈಟಾಗಿ ಸೈಡ್ಗೆ ಶೇಪ್ ಕೊಟ್ಕೊಂಡ್ಬಿಡಿ, ಬಾಡಿ ಶೇಪ್ನ ಈ ರೀತಿ. ಇಲ್ಲ ಬರಲ್ಲ ನನ್ನ ಕಡೆ ಸ್ಕೇಲ್ ಇದೆ ಅಂದರೆ ಸ್ಕೇಲನ್ನು ಮಾಡ್ಕೊಬೋದು. ಸೊ ಲೈಟಾಗಿ ಶೇಪ್ ಮಾಡಿಕೊಡ್ರಿ. ರೆಡಿಮೇಡ್ ಲೂಸೇ ಇರ್ತಾವೆ ಟಾಪ್, ಹೆಚ್ಚಾಗಿ ಅಷ್ಟು ಎಕ್ಸಾಕ್ಟ್ ಶೇಪ್ ಬರಲ್ಲ. ಸಾಕು, ಇಷ್ಟು ಹಾಕಿದರೆ ನಿಮ್ಗೆ ನೀಟಾಗಿ ಕೂಡ್ತದೆ. ಸ್ಟಿಚ್ ಮಾಡೋ ಟಾಪ್ ಆದರೆ ಸ್ಕೇಲ್ ಬೇಕೇ ಬೇಕಾಗ್ತದೆ, ಯಾಕಂದ್ರೆ ಫಿಟ್ಟಿಂಗ್ ಜಾಸ್ತಿ ಇರ್ತದೆ. ರೆಡಿಮೇಡ್ ಟಾಪ್ ಸ್ವಲ್ಪ ಲೂಸ್ ಇರ್ತಾವಲ್ಲ. ಸ್ಲೀವ್ ರೌಂಡ್ ಬಂದ್ಬಿಟ್ಟು 5 ಅದ, ಸೊ 5ನ ಮಾರ್ಕ್ ಹಾಕ್ಕೋತೀನಿ. ಸ್ಲೀವ್ ರೌಂಡ್ 5 ಹಾಕ್ಕೊಂಡು ಬಾಕಿ ಫಿಟ್ಟಿಂಗ್ ಮಾಡ್ಕೊಂಡ್ಬಿಡಿ. ಏನದು ನಾವು ಮಾರ್ಕ್ ಹಾಕಿದ್ದೀವಲ್ಲ ಅದ್ರ ಮೇಲೆ. ನೋಡಿ ಈ ರೀತಿ ನಾವು ಮಾರ್ಕ್ ಹಾಕಿದ್ವಲ್ಲ ಅದೇ ಲೈನ್ ಮೇಲೆ ಒಂದೇ ಒಂದು ಸ್ಟಿಚ್, ಅದ್ರ ಪಕ್ಕದಲ್ಲಿ 1/4 ಇಂಚ್ ಬಿಟ್ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಸ್ವಲ್ಪ ಸ್ಟಿಚಿಂಗ್ ಗೊತ್ತಿದ್ರೆ ನೀವು ಈಸಿಲಿ ಇದು ಮಾಡ್ಕೋಬೋದು, ಅಂತನೇನು ಟಫ್ ಅನ್ಸಲ್ಲ. ಸ್ವಲ್ಪ ಸ್ಟಿಚಿಂಗ್ ಗೊತ್ತಿರಬೇಕು. ಸ್ಟಿಚಿಂಗ್ ಗೊತ್ತಿದ್ದವರು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಈಸಿಲಿ ಬರ್ತದೆ. ಎರಡೂ ಕಡೆಗೂ ನಾನು ಫಿಟ್ಟಿಂಗ್ ಮಾಡಿದ್ದೀನಿ, ಎರಡೂ ಕಡೆಗೂ ಸ್ಟಿಚ್ ಹಾಕಿದ್ದೀನಿ. ಹಾಕಿದಾದ್ಮೇಲೆ ಈ ರೀತಿ ರೆಡಿ ಆಗ್ತದೆ. ಸೊ ಸ್ಲೀವ್ಸು ಫಿಟ್ಟಿಂಗು ಕರೆಕ್ಟ್ ಆಗದ, ಪರ್ಫೆಕ್ಟ್ ಸ್ಟಿಚಿಂಗ್ ರೆಡಿ ಆಗದ. ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಏನಂತ ನನ್ನ ಕಮೆಂಟ್ಸ್ ಹಾಕಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.